ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಸಂಡೇ, ನಾನು ಇವತ್ತು ಸಾಯಂಕಾಲ 4 ಗಂಟೆ ಆಗಿದೆ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬೆಳಗ್ಗೆಯಿಂದ ಮಾಡಿರಲಿಲ್ಲ. ಸೊ ಇವತ್ತೇನಂತಂದರೆ ಸಂಡೇ ಸ್ಪೆಷಲ್. ನಾವು ಯೂಶ್ವಲಿ ಸಂಡೇ ನಾನೇನು ಮಾಡೋಕ್ಕೆ ಹೋಗಲ್ಲ ಸ್ಪೆಷಲ್ಲು, ಯಾಕಂದರೆ ಇವತ್ತು ಮಾಡಿದ್ರೆ ಮತ್ತೆ ನಾಳೆ ಮಂಡೇ ಸೋಮವಾರ ಪೂಜೆ ಮಾಡಬೇಕಲ್ಲ. ಸೊ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಹಾಗಾಗಿ ನಾನ್ ವೆಜ್ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದು ನನಗಾಗಲ್ಲ. ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಸಂಡೇ ಸ್ಪೆಷಲ್ ಮಾಡೋಕ್ಕೆ ಹೋಗಲ್ಲ. ಮಾಡಿದ್ರು ಕೂಡ ಒನ್ ಟೈಮ್ ಬೆಳಿಗ್ಗೆ ಮಾಡಿದ್ರೆ ಸಾಯಂಕಾಲ ಖಾಲಿ ಆಗಬೇಕು, ಅಥವಾ ಸಾಯಂಕಾಲ ಮಾಡಿದ್ರೆ ಅದು ಅವತ್ತೇ ಖಾಲಿ ಆಗಬೇಕು. ನಾನು ನೆಕ್ಸ್ಟ್ ಡೇಗೆ ಇಟ್ಕೊಳ್ಳಲ್ಲ ಅದನ್ನು. ಸೊ ಹಾಗಾಗಿ ಇವತ್ತು ಸಚಿನ್ ಅವ್ರಿಗೆ ಜಸ್ಟ್ 1/2 kg ತೊಗೊಬನ್ನಿ ಅಂತ ಹೇಳಿದೆ ಇವತ್ತು. ಸೊ ಇವತ್ತೇ ಬೇಗ ಖಾಲಿ ಮಾಡ್ಕೊಳ್ಬೋಣ, ನಾಳೆಗೇನು ಬೇಡ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಒಂದು ರ್ಯಾಂಡಮ್ ಆಗಿ ಬೇಗ ಏನಂತಂದರೆ, ನಮ್ಮ ಬ್ಯಾಚುಲರ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಬೇಗ ಒಂದು ಚಿಕನ್ ನಾನ್ ವೆಜ್ಜಲ್ಲಿ ಬೇಗ ಒಂದು ಐಟಮ್ ಮಾಡ್ಕೋಬೇಕು ಅಂತಂದರೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬೇಗ ಆಗುತ್ತೆ. ಸೊ ಚಿಕನ್ ಫ್ರೈ, ಓಕೆನಾ? ಸೊ ಚಿಕನ್ ಫ್ರೈನೇ. ಸೊ ಏನಿಲ್ಲ, ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡೋವಂಥ ಒಂದು ಚಿಕನ್ ಫ್ರೈ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನಾನು ಕಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಇದು ಟೊಮೆಟೊ, ಈರುಳ್ಳಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಪುದೀನ ಸೊಪ್ಪು ಎಲ್ಲನೂ ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ನಿಮ್ಗೆ ತೋರಿಸ್ತೀನಿ ಬೇಗ ಮನೆಯಲ್ಲಿ ಮಾಡ್ಕೊಳ್ಳೋಂಥ ಒಂದು ಚಿಕನ್ ಫ್ರೈ. ಇಮಿಡಿಯೇಟ್ಲಿ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅಥವಾ ಎಲ್ಲಾದರೂ ಹೋಗಬೇಕು ಬೇಗ ಅಂತ ಹೇಳಿದ್ರೆ ಸೊ ಮಾಡ್ಕೊಬೋದು. ನಾನು ನಿಮ್ಗೆ ತೋರಿಸ್ತೀನಿ ಮಾಡ್ಕೊಳ್ಳೋದು ಬೇಗ ಹೇಗೆ ಅಂತೇಳಿ. ಸೊ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ತುಂಬ ಜನ ನಾನ್ ವೆಜ್ಜಲ್ಲಿ ತುಂಬ ಥರ ವೆರೈಟಿ ಮಾಡ್ತಾರೆ, ಬಟ್ ನನಗೆ ಚಿಕನ್ನಲ್ಲಿ ಬರೋದು ಅಂತಲೇ ಚಿಕನ್ ಫ್ರೈ, ಕಬಾಬ್ ಆ್ಯಂಡ್ ಪೆಪ್ಪರ್ ಚಿಕನ್. ಅದು ಬಿಟ್ಟರೆ ಚಿಲ್ಲಿ ಚಿಕನ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನು ಬಿರಿಯಾನಿ. ಸೊ ಅಷ್ಟೇ ಐಟಮ್ಸ್ ನನಗೆ ಬರೋದು ಚಿಕನಲ್ಲಿ ಮಾಡೋಕ್ಕೆ. ಸೊ ಯಾವುದು ಅಷ್ಟೊಂದೇನು ಬರಲ್ಲ ನನಗೆ. ಸೊ ನಾನು ಇವಾಗ ರ್ಯಾಂಡಮ್ಮಾಗಿ ರೆಡಿ ಮಾಡ್ಕೊಳ್ಳೋದು ಚಿಕನ್ ಫ್ರೈ. ಹಿಂಗೇನಾದರೂ ಇಮಿಡಿಯೇಟ್ಲಿ ಬೇಕು, ತಿನ್ನಬೇಕು ಅಂತ ಅನ್ನಿಸ್ದಾಗ ಬೇಗ ಮಾಡ್ಕೊಳ್ಳೋದು. ಸೊ ಮನೇಲಿ ಇರುವಂಥ ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ. ಏನಿಲ್ಲ, ಸ್ವಲ್ಪ ತಗೋಬೇಕು. ಒಂದು ಗೆಡ್ಡೆ ಶುಂಠಿ, ಒಂದು ಸೈಜಲ್ಲಿ ಶುಂಠಿ ಹಾಕಿದ್ರೆ ಆಯಿತು. ಸೊ ನಾನೀಗ ಗ್ಯಾಸ್ ಇಟ್ಟಿದ್ದೀನಿ, ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ. ಸೊ ಬಾಡಲಿ. ಸೊ ನಾನು ಗ್ಯಾಸ್ ಹಚ್ಚಿಟ್ಟಿದ್ದೀನಿ. ಸೊ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕೋಬಾರ್ದು, ಯಾಕಂದರೆ ಚಿಕನ್ನಲ್ಲಿ ಎಣ್ಣೆ ಬಿಡುತ್ತೆ. ಫಸ್ಟು ಈರುಳ್ಳಿ ಹಾಕೊಂಡಿದ್ದೀನಿ. ಈರುಳ್ಳಿ ಆದಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಪುದೀನ ಸೊಪ್ಪು ಮತ್ತು ಈರುಳ್ಳಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸೊ ನೀವು ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಯಾಕಂದರೆ ಈರುಳ್ಳಿ ಸೀದೋಗ್ಬಿಡುತ್ತೆ. ನಾನು ಎಣ್ಣೆ ಬೇರೆ ಕಮ್ಮಿ ಹಾಕಿದ್ದೀನಿ. ಏನಕ್ಕೆ ಅಂತಂದರೆ ಚಿಕನ್ನಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಎಣ್ಣೆ ಜಾಸ್ತಿ ಹಾಕಲ್ಲ. ಮತ್ತು ಎಣ್ಣೆ ಆಯಿಲ್ ಐಟಮ್ ಕೂಡ ತಿನ್ನಬಾರ್ದು, ಯಾಕಂದರೆ ಫ್ಯಾಟ್ ಮತ್ತು ದಪ್ಪ. ನಾವು ಆಯಿಲಿ ಫುಡ್ ತಿನ್ನೋಷ್ಟು ದಪ್ಪನೇ ಹಾಕಿ. ನಾನ್ ವೆಜ್ ಕೂಡ ತಿನ್ನಬಾರ್ದು, ಕಮ್ಮಿ ಲಿಮಿಟಾಗಿ ತಿನ್ನಬೇಕು. ಬಟ್ ಏನು ಮಾಡೋದು, ತಿಂದೇ ಇರೋಕ್ಕಾಗಲ್ಲ. ಸೊ ನಾವು ಪಾಪು ಕೂಡ ತಿನ್ಸೋದನ್ನ ಅಭ್ಯಾಸ ಮಾಡ್ತಿದ್ದೀವಿ. ಸೊ ಅವಳು ಕೂಡ ತಿಂತಾಳೆ, ಇಷ್ಟಪಟ್ಟು ತಿಂತಾಳೆ. ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಯಾವ ರೇಂಜಿಗೆ ರೆಡಿಯಾಗಿದೆ ಅಂತೇಳಿ. ಸೊ ಈರುಳ್ಳಿ ಮತ್ತು ಪುದೀನ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊ ಆ್ಯಡ್ ಮಾಡಬೇಕು. ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗಿದೆ ಅಂತ. ಸೊ ಎಣ್ಣೆಲಿ ಈರುಳ್ಳಿ ಮತ್ತು ಪುದೀನ ಈ ಲೆವೆಲ್ಗೆ ಆದಮೇಲೆ ನಾನು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತೀನಿ. ಸೊ ಟೊಮೆಟೊ 1-2 ತಗೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ಫ್ರೈ ಮಾಡ್ಕೋಬೇಕು.
ಮಾಡ್ತಿದ್ರೆ ನಮ್ಮದು ಬುರುಡೆ ಆಗಿದೆಯಲ್ಲ ನನ್ನ ಪಾಪು ಅವಳ ಹತ್ರ ಬಂದು ಆಟ ಆಡ್ತಿದ್ದಾಳೆ. ಈಗ ಅಲ್ಲಿ ಅಲ್ಲಿ ಹಾಯ್ ಮಾಡಪ್ಪ. ಹಾಯ್. ಇಲ್ಲಿ ಅಲ್ಲಿ ಕ್ಯಾಮ್ರಾ ಹಾಯ್ ಮಾಡೋ. ಇಲ್ಲಿ ಆ್ಯಕ್ಚುಲಿಗೆ ಹುಡುಗಿ ಡ್ರೆಸ್ ಹಾಕಿದ್ರೆ ಹುಡುಗಿ ಥರ ಕಾಣೋದೇ ಇಲ್ಲ, ಹುಡುಗನ ಥರನೇ ಕಾಣೋದು. ಅದರಲ್ಲಿ ಇವಾಗ ಈ ಬುಂಡೆ ಆಗ್ಬಿಟ್ಟು ಅವಳು ಹುಡುಗಿ ಥರ ಕಾಣೋದೇ ಇಲ್ಲ, ಹುಡುಗನ ಥರನೇ ಕಾಣಿಸೋದು. ಅಲ್ಲಿ ಹಾಯ್ ಮಾಡ್ಬಿಟ್ಟು ಹಾಯ್. ಏ ಸ್ಮೈಲ್ ಮಾಡೋದಲ್ಲ, ಅಲ್ಲಿ ಹಾಯ್ ಮಾಡಬೇಕು. ಹಾಯ್ ಮಾಡಪ್ಪ, ಮುತ್ತ ಕೊಟ್ಬಿಡಪ್ಪ. ಹಾಯ್ ಮಾಡಪ್ಪ, ಹಾಯ್ ಮಾಡು. ಮಾಡಲ್ವಾ ಮುತ್ತ ಅಂತೆಲ್ಲ? ಮುತ್ತ ಕೊಡು, ಕೊಡಲ್ಲಿ. ಹಂಗಾರೆ ಕೆಳಗಡೆ ಹೇಳಿ. ಇನ್ನೊಂದ್ಸರಿ ಕೊಡು ಮುತ್ತ. ಇನ್ನೊಂದ್ಸರಿ ಕೊಡಪ್ಪ, ಇನ್ನೊಂದ್ಸರಿ ಕೊಡಪ್ಪ. ಮುತ್ತ ಕೊಡು. ಹಾ ಅವಳು ಮುತ್ತ ಅದೇನೆ. ಹಾಂ. ಸೊ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಫಸ್ಟೇ ಏನಕ್ಕೆ ನಾನು ಹಾಕಲಿಲ್ಲ ಅಂತಂದರೆ ಇದನ್ನು ಎಣ್ಣೆಗೆ ಹಾಕಿದ ತಕ್ಷಣ ಫುಲ್ ಹಾರ್ಬಿಡುತ್ತೆ ಆ ಕಡೆ ಈ ಕಡೆ ಎಲ್ಲ. ಸೊ ಚಿಕನ್ ಇಲ್ಲಿ ರೆಡಿ ಇದೆ. ಸೊ ನಾನು ಇದನ್ನು ಇಲ್ಲಿಗೆ ಹಾಕ್ತೀನಿ ಇವಾಗ. ಸೊ ಇದನ್ನು ಚೆನ್ನಾಗಿ ಒಂದು 2 ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ ಚಿಕನ್ ಹಾಕಿದ್ಮೇಲೆ ಅದ್ರದ್ದು ಸ್ಮೆಲ್ ಹೋಗ್ಬೇಕಲ್ಲ, ಹಸಿ ಸ್ಮೆಲ್ಲು. ಸೊ ಹಂಗಾಗಿ ಒಂದು 5 ನಿಮಿಷ ಅದು ಬಾಯ್ಲ್ ಆಗಬೇಕು. ನಾನು ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದು ಹಸಿ ಸ್ಮೆಲ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ನಿಮಗೆ ಬೇಕು ಅಂತಂದರೆ ನೀವು ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅಂದರೆ ಟೊಮೊಟೊ ಕಮ್ಮಿ ಹಾಕ್ಬಿಟ್ಟು ಲೆಮನ್ ಕೂಡ ಒಂದನ್ನು ಹಾಕಿದ್ರೆ ಟೇಸ್ಟಾಗಿರುತ್ತೆ ಅಂತ. ನಿಮಗೆ ಹುಳಿ ಬೇಕು ಅಂತ ಅನಿಸಿದ್ರೆ. ಸೊ ಹುಳಿ ಬೇಡ, ಮೀಡಿಯಮಾಗಿ ಬೇಕು ಅಂತಂದರೆ ನಿಮಗೆ ಟೊಮೊಟೊ ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಕಟ್ ಮಾಡಿರೋ ಲೆಮನ್ ಇತ್ತು, ಸೊ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಅಂದರೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ನಲ್ಲ, ಸೊ ಹಾಗಾಗಿ ಇದು ಮಿಕ್ಬಿಟ್ಟಿತ್ತು ಲೆಮನ್ನು, ಅದಕ್ಕೆ ಮಿಕ್ಕಿದೆಲ್ಲ ಅಂತ ನಾನು ಹಾಕ್ತಾ ಇರೋದು ಅಷ್ಟೇ. ನೋಡಿ ಯಾವ ಥರ ಕೊತ 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 ಅಂತ ಕುದೀತೈತೆ. ಸೊ ನಾನು ಇದಕ್ಕೆ ಏನು ಆ್ಯಡಪ್ ಮಾಡಿಲ್ಲ ಇನ್ನು. ನಾನು ಇದಕ್ಕೆ ಚಿಲ್ಲಿ ಪೌಡರ್ ಅಥವಾ ಧನಿಯಾ ಪುಡಿ, ನಾನು ಏನು ಗರಂ ಮಸಾಲೆ ಏನು ಆ್ಯಡ್ ಮಾಡಿಲ್ಲ. ಜಸ್ಟ್ ಅದಕ್ಕೆ ಅರಿಶಿನ ಪುಡಿ ಹಾಕಿ ಇಟ್ಟಿದ್ದೀನಿ ಅಷ್ಟೇ. ಇದಕ್ಕೆ ನಾನು ಇವಾಗ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು. ಜಾಸ್ತಿ ಮಾಡಿಕೊಂಡ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಅಂದರೆ ಗ್ರೇವಿ ಟೈಪ್ ಬೇಕು ಅಂದರೆ ಗ್ರೇವಿ ಟೈಪು, ಇಲ್ಲ ಸ್ವಲ್ಪ ರೈಸ್ಗೆಲ್ಲ ತಿಂದಿಲ್ಲ ಅಂತಂದರೆ ಸ್ವಲ್ಪ ನೋಡಿ ನೀವು ಮೆಜರ್ಮೆಂಟಲ್ಲಿ ಹಾಕೋಬೇಕಾಗುತ್ತೆ ನೀರು. ಸೊ ಅದು 5 ನಿಮಿಷ ಆದಮೇಲೆ ನಾನು ಇದಕ್ಕೆ ಮಸಾಲ ಪುಡಿನ ಆ್ಯಡ್ ಮಾಡ್ತೀನಿ. ಸೊ ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಹಾಗಾಗಿ ಚಿಕನ್ ಹಾಕಿದ್ನಲ್ಲ, ಸೊ ಚಿಕನ್ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಸ್ವಲ್ಪ ಹಾಕೋತಿದ್ದೀನಿ. ನೋಡ್ಕೊಂಡು ಹಾಕೋಬೇಕು ನೀವು. ಮುಂಚೆನೇ ಹಾಕಿದ್ರೆ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು, ಒಂದು ಮೆಜರ್ಮೆಂಟಲ್ಲಿ ಹಾಕೋಬೇಕು ಅದಕ್ಕೆ. ಸೊ ನಾನು ಉಪ್ಪನ್ನ ಹಾಕ್ತೆ. ನಾವು ಮನೇಲೇ ಮಾಡಿಸಿರುವಂಥ ಒಂದು ಮಸಾಲೆ ಪುಡಿ ಇದೆ, ಅದನ್ನು ಕೂಡ ಹಾಕ್ತೀನಿ. ನಾನು ಹೊರಗಡೆ ತಂದಿರೋದು ಕೂಡ ನಾನು ಆ್ಯಡ್ ಮಾಡ್ತೀನಿ. ಸೊ ಲೆಮನ್ ಏನಿದೆ ಅದನ್ನು ಕೂಡ ನಾನು ಹಾಕ್ಬಿಡ್ತೀನಿ ಇದಕ್ಕೆ, ಲೆಮನ್ನು. ಘಮ 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 ಅಂತ ಸ್ಮೆಲ್ ಬರ್ತೈತೆ. ಉಪ್ಪು ಹುಳಿ ಎಲ್ಲ ಹಿಡಿಬೇಕು. ಸೊ ಆಮೇಲೆ ನಾನು ಮಸಾಲೆ ಆ್ಯಡ್ ಮಾಡ್ತೀನಿ. ಸೊ ನಾನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಸೊ ಫೈನಲಿ ಈಗ ರೆಡಿಯಾಗಿದೆ. ಸೊ ಇದು ಫಿನಿಶ್ ಆಗಿದೆ. ಅದನ್ನ ಫ್ಲೇಮ್ ಆಫ್ ಮಾಡಬೇಕು ನಾನು. ಸೊ ಆಫ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೊ ನಾನು ಮಾಡಿರೋ ಚಿಕನ್ ಫ್ರೈನ ತಿಂದು ಟೇಸ್ಟ್ ಹೇಗಿದೆ ಅಂತ ಸಚಿನ್ ಅವ್ರನ್ನ ಕೇಳೋಣ ಅಂದ್ಕೊಂಡ್ರೆ ಸಚಿನ್ ಅವರೇ ಇಲ್ಲ. ಸೊ ಅವ್ರು ಬಂದ ಮೇಲೆ ಅವ್ರಿಗೆ ತೋರಿಸ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳಬೇಕು.
ಸೊ ಇನ್ನೂ ಬಂದಿಲ್ಲ. ಸೊ ಬಂದಮೇಲೆ ಟೇಸ್ಟ್ ಹೇಗಿದೆ ಅಂತ ಕೇಳ್ತೀನಿ. ಸೊ ನಾನು ಇವಾಗ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ಸೊ ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಾಗಿದೆ ಚಿಕನ್ ಫ್ರೈ. ದಿಢೀರಂತ ಇಮಿಡಿಯೇಟ್ಲಿ ಫಟಾಫಟ್ ಅಂತ 10 ನಿಮಿಷದಲ್ಲಿ ರೆಡಿ ಆಗೋದು ಚಿಕನ್ ಫ್ರೈ. ಸೊ ನಾನು ನಿಮ್ಗೆ ತೋರಿಸ್ತೀನಿ ನಾನು ಇವಾಗ ಹೇಳ್ತೀನಿ ಹೇಗಾಗಿದೆ ಚಿಕನ್ ಫ್ರೈ ಅಂತ. ಓಕೆನಾ, ತುಂಬ ಚೆನ್ನಾಗಾಗಿರುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ಅದಕ್ಕೆ ಹೇಳಿದ್ದು ನಾನು. ನೋಡು ಬೈ ಕಡೆ. ಸೊ ವೆದರ್ ನೋಡಿ ಆವಾಗಲೇ ಮಳೆ ಬರೋ ಥರ ಆಗ್ಬಿಟ್ಟೈತೆ. ಟೈಮ್ ಬಂದು 5:30 ಆಗಿದೆ, ಮಳೆ ಬರೋ ಥರ ಆಗೈತೆ, ಇನ್ನೂ ಬರ್ತಿಲ್ಲ. ಸೊ ತೋರಿಸಿ ನಾನು ನಿಮಗೆ ವೆದರ್ ಹೆಂಗಿದೆ ಅಂತ. ಸೊ ಇಲ್ಲಿ ಮೋಡ ಕವಿದ ವಾತಾವರಣ, ಮಳೆ ಬರೋ ಚಾನ್ಸಸ್ ತುಂಬಾ ಇದೆ. ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆ ತುಂಬ ಮಳೆನೇ ಆಗ್ತಾ ಇರೋದು. ಸೊ ಇಲ್ಲೂ ಕೂಡ ಮಳೆ ಅಂದರೆ ಜೋರು ಮಳೆ ಏನಿಲ್ಲ, ಅಂದರೆ ಹನಿ ಹನಿ ಥರ ಬಂದು ಹೋಗ್ತಿರುತ್ತೆ. ಅದು ಒಂದು ದಿನಕ್ಕೆ ಎಷ್ಟು ಸರಿ ಬರುತ್ತೋ ಎಷ್ಟು ಸರಿ ಹೋಗುತ್ತೋ ಗೊತ್ತಿಲ್ಲ. ಸೊ ಇದಾಗಿತ್ತು ಗಾಯ್ಸ್. ಸೊ ಫೈನಲಿ ಚಿಕನ್ ರೆಡಿ ಆಗಿದೆ. ಸೊ ಇದು ಟೇಸ್ಟ್ ಮಾಡಲಿಕ್ಕೆ ಹೇಗಿದೆ ಅಂತೇಳಿ. ಸೊ ನಾನು ಟೇಸ್ಟ್ ಮಾಡೋಣ ಅಂತಂದರೆ ಸಖತ್ ಬಿಸಿ ಇದೆ. ಬೆಂದಿದೆ. ಸೊ ಚಿಕನ್ ಬೆಂದಿದೆ, ಚೆನ್ನಾಗಾಗಿದೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿ ಟೂ ಗುಡ್ ಚೆನ್ನಾಗಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಅಂದರೆ ಬೇಗ ಆಗೋವಂಥ ಚಿಕನ್ ಫ್ರೈ. ಸೊ ಸಚಿನವ್ರು ಬಂದಮೇಲೆ ಅವ್ರು ಕೊಟ್ಟು ನಾನು ಟೇಸ್ಟ್ ಆಗಿದೆ ಅಂತ ಹೇಳಬೇಕು. ಕೇಳ್ಬಿಟ್ಟು ನಿಮ್ಗೆ ಹೇಳೋಣ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ವ್ಲಾಗ್. ದಯವಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.